ಎಕ್ಸಿಟ್ ಪಾಯಿಂಟಲ್ಲಿ ಈ ಥರ ನಿಮಗೆ ಗೇಟ್ ಸಿಗುತ್ತೆ. ಸೊ ಇಲ್ಲಿಂದ 1 ಕಿಲೋಮೀಟ್ರ್ ಒಳಗೇ ನಿಮಗೆ ದೇವಸ್ಥಾನ ಸಿಗುತ್ತೆ. ಇವಾಗ ಟೈಮ್ ಬಂದು 11:11. ಫಾಗ್ ನೋಡ್ತಿರ್ಬೋದು ನೀವಲ್ಲಿ, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೇ ಇದೆ ನೋಡಿ. ಆ್ಯಂಡ್ ನಿಮಗೆ ಈ ಕಡೆ ಎಲ್ಲ ಬಂದರೆ ದೇವಿಗಿರಿ ಎಸ್ಟೇಟು, ಹೋಮ್ ಸ್ಟೇಗಳು ಹೊಸ್ದಾಗಿ ಆಗ್ತದೆ ಇಲ್ಲಿ. ಆ್ಯಂಡ್ ರೆಸಾರ್ಟ್ಗಳು ನೋಡಿ ಇದು. ಸೊ ರೆಸಾರ್ಟು, ಹೋಮ್ ಸ್ಟೇ, ವಿಲ್ಲಾಸು ಬೇಕು ಅಂದರೆ ಸಿಟಿ ಸೆಂಟ್ರಿಂದ ಮುಳ್ಳಯ್ಯನಗಿರಿ ಹೋಗೋ ರೋಡಲ್ಲಿ ನಿಮ್ಗೆ ಎಷ್ಟೊಂದು ಸಿಗುತ್ತೆ. ಸೊ ನೀವು ಅಲ್ಲಿ ಬುಕ್ ಮಾಡ್ಕೋಬೋದು. ನೀವು ಸಿಟಿ ಸೆಂಟ್ರಲ್ಲಿ ಮಾಡ್ತೀರಂದರೆ ನಿಮ್ಗೆ ಅಷ್ಟು ವ್ಯೂ ಕಾಣಲ್ಲ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಅಷ್ಟು ಲಕ್ಸುರಿಯಸ್ ವಿಲ್ಲಾ ಅಷ್ಟೊಂದೇನಿಲ್ಲ, ಒಂದೆರಡು ಇದ್ದಾವೆ. ಆ್ಯಂಡ್ ಹೋಮ್ ಸ್ಟೇಗಳೆಲ್ಲ ಬೆಟರ್. ಈ ಕಡೆ ಮಾಡಿಕೊಂಡ್ರೆ ನಿಮಗೆ ಬೆಳಗ್ಗೆ ಎದ್ದರೆ ಸೀನಿಕ್ ವ್ಯೂ, ನೇಚರ್ ಮಧ್ಯದಲ್ಲಿರುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟು ನೀವು ಇಲ್ಲಿ ಮಾಡಿಕೊಂಡ್ರೆ. ಯಾವುದೋ ಒಂದೆರಡು ನೋಡಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೂ ಒಂದಿದೆ, ದೈಂಚರ ಹಿಲ್ ವ್ಯೂ ಹೋಮ್ ಸ್ಟೇ ಅಂತ. ಸೊ ಸಾಕಷ್ಟು ನಿಮಗೆ ಈ ಮುಳ್ಳಯ್ಯನಗಿರಿ ಆಗಿರ್ಬೋದು, ಇಲ್ಲ ದೇವಿರಮ್ಮ ಟೆಂಪಲ್ ಹೋಗೋ ರೂಟಲ್ಲಾಗಿರ್ಬೋದು ಎಷ್ಟೊಂದು ಸಿಗುತ್ತೆ ನಿಮಗೆ ನೋಡಿ. ಇಲ್ಲೂ ಒಂದಾಗಿರ್ಬೋದು, ಎವ್ಯಾಲ್ಯೂಯೇಷನ್ ಸೆಂಟರ್ ಅಂತಿದೆ. ಸೊ ನಿಮಗೆ ಆಪ್ಷನ್ ಸಿಕ್ಕಾಪಟ್ಟೆ ಬರುತ್ತೆ. ಬಟ್ ಏನು ಅಂದರೆ ಇಲ್ಲಿ ನಿಮಗೆ ಹೋಮ್ ಸ್ಟೇ ಆಗಿರ್ಬೋದು, ಇಲ್ಲ ವಿಲ್ಲಾಸ್ ಆಗಿರ್ಬೋದು, ಮನೆಗಳಾಗಿರ್ಬೋದು ಎಲ್ಲ ರೋಡಿಂದ ಕೆಳಗಿರುತ್ತೆ. ಸೊ ನೋಡಿ ನಿಮಗೆ ಈ ಥರನೇ ಹೋಮ್ ಸ್ಟೇಗಳದ್ದು ಬೋರ್ಡ್ ಹಾಕಿರ್ತಾರೆ. ಸೊ ಅಲ್ಲೂ ಹೋಗ್ಬೋದು. ಇಫ್ ನಾಟ್ ನಿಮ್ಗೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದೆರಡು ಹೋಮ್ ಸ್ಟೇ ಸಿಗುತ್ತೆ, ಅದು ಸ್ವಲ್ಪ ಕೆಳಗಿದೆ, ಚೆನ್ನಾಗಿದೆ. ಸೊ ಅಲ್ಲೂ ನೀವು ಬುಕ್ ಮಾಡಿಕೊಂಡು ಸ್ಟೇ ಮಾಡ್ಬೋದು. ಸೊ ಇಲ್ಲಿ ಮುಳ್ಳಯ್ಯನಗಿರಿಗೆ ಹೋಗ್ಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಸೊ ಈ ಚೆಕ್ ಪೋಸ್ಟಲ್ಲಿ ಪೊಲೀಸವರೇ ನಿಂತ್ಕೊಂಡಿದ್ದಾರೆ ನೋಡಿ ಈ ಥರ. ಸೊ ಕಾರ್ಗೆ ಮತ್ತು ಬೈಕಿಗೆ ತೊಗೊತಿದ್ದಾರೆ ಎಂಟ್ರಿ ಫೀ. ಸೊ ಬೈಕಿಗೆ 20 ರೂಪೀಸು, ಕಾರು ಗೊತ್ತಿಲ್ಲ. ಸೊ ಇದು ಯಾವುದೇ ಪ್ರೈವೇಟ್ ಅಲ್ಲ, ಇದು ಗೌರ್ಮೆಂಟ್ಗೆ ಹೋಗುತ್ತೆ. ಆ್ಯಂಡ್ ನಿನ್ನೆ ಮತ್ತು ಬೆಳಿಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಜಾಮ್ ಇತ್ತು, ಟ್ರಾಫಿಕ್ ಇತ್ತು ಅಂತ ಹೇಳಿದ್ರು. ಸೊ ಇವಾಗ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಿಲ್ಲ, ಯಾಕೆಂದರೆ ಎಷ್ಟೊಂದು ಗಾಡಿಗಳು ವಾಪಸ್ ಬರ್ತಿದೆ ಆ್ಯಂಡ್ ವಾಪಸ್ ಇಲ್ಲಿಂದ ಹೋಗ್ತಿದೆ ಮತ್ತು ಗಾಡಿಗಳು. ಗೌನ್ ಸೂಪರ್ ಓಲೋ. ಸೊ ಆ ಚೆಕ್ ಪೋಸ್ಟಿಂದ ಏನಿದೆ, ಚೆಕ್ ಪೋಸ್ಟಿಂದ ಒಂದು 13 ಕಿಲೋಮೀಟರ್ ಆಗುತ್ತೆ ಮುಳ್ಳಯ್ಯನಗಿರಿ. ಆಲ್ಮೋಸ್ಟ್ ಆಲ್ ಬರ್ತಿದ್ದಾರೆ ಅನಿಸುತ್ತೆ. ನೋಡಿ ಇಲ್ಲಿ ಯಾರು ಸಿಕ್ಕಿದ್ದಾರೆ, ಕಾಫಿ ನೋಡು ಚಂದು. ಇವ್ರದ್ದು ಆಟೋ ಎಲ್ಲ ಇದೆ. ಸೊ ಈ ರೂಟ್ ಹೆಂಗಿದೆ ಅಂದರೆ, ನಾವು ಮೊಬೈಲಲ್ಲಿ ವೀಡಿಯೋ ಗೇಮ್ಸ್ ಆಡ್ತೀವಲ್ಲ, ಸೊ ಟರ್ನಿಂಗ್ ಇದ್ದಾಗ ಫುಲ್ ಫ್ಲ್ಯಾಟ್ ಟರ್ನ್ ಮಾಡೋದು, +5 ಪಾಯಿಂಟ್ಸ್ ಸಿಗುತ್ತೆ. ಸೊ ಆ ಥರ ಇದೆ. ಹಿಂಗೆ ಲೀನ್ ಮಾಡ್ಕೊಂಡು ಟರ್ನ್ ಮಾಡಿದ್ರೆ +5 ಪಾಯಿಂಟ್ಸು. ಅದೇ ಜಾಸ್ತಿ ಲೀನ್ ಮಾಡಿ ಆ ಕಡೆಗೆ ಹೋದರೆ ಪರ್ಮನೆಂಟ್ಲಿ ಔಟು. ಹಾಗೆ ಯಾಕೆಂದರೆ ಇಲ್ಲಿರೋದು, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಎಲ್ಲ ಪ್ರಪಾತ ನೋಡಿ ಹೆಂಗಿದೆ. ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಟ್ರಾಫಿಕ್ಕು. ಇಲ್ಲ ಚೆಕ್ ಪೋಸ್ಟು. ಓಕೆ
ಸೊ ಈ ಸರ್ಕಲಲ್ಲಿ ಲೆಫ್ಟ್ ತೊಗೊಂಡ್ರೆ ನಿಮಗೆ ಮುಳ್ಳಯ್ಯನಗಿರಿ, ಸೊ ಸ್ಟ್ರೈಟ್ ಹೋದರೆ ಬಾಬಾ ಬುಧನ್ಗಿರಿಗೆ ಹೋಗ್ತೀರಾ. ವೆದರ್ ಮಾತ್ರ ಸೈಕಾಗಿದೆ ಗುರು. ನೋಡಿ ಬಾಯ್ಸ್ ಎಲ್ಲ ಎಷ್ಟು ಚಿಲ್ ಮಾಡ್ತಿದ್ದಾರೆ. ನೋಡಿ ಬಾಯ್ಸ್ ಎಲ್ಲ ಹೆಂಗೆ ಚಿಲ್ ಮಾಡ್ತಿದ್ದಾರೆ, ಅದು ಬೇಕು. ಇವಾಗ ಒಂದು ಚೂರು ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಬಟ್ ಬೇಡ ಬಿಸಿಲು, ಮಳೆನಿದ್ರೆ ಚೆನ್ನಾಗಿರುತ್ತೆ. ನೋಡಿ ಬಾಯ್ಸ್ ಎಷ್ಟು ಚಿಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರೆಲ್ಲ ಅಲ್ವಾ. ಏನು ಸೈಕು. ಸೊ ಇಲ್ಲಿ ಓವರ್ಟೇಕ್ ಮಾಡೋದಾಗಲಿ ನೋಡ್ಕೊಂಡು ಮಾಡಬೇಕು, ಯಾಕೆಂದರೆ ಎದುರುಗಡೆಯಿಂದ ಗಾಡಿ, ಈ ಕಡೆಯಿಂದ ಗಾಡಿ, ಆ್ಯಂಡ್ ಪಕ್ಕದಲ್ಲಿ ಸ್ವೀಟ್ ಪ್ರಪಾತ, ಅಲ್ಲೊಂದು ಚೂರು ಬಿಡಿದ್ರೆ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಫುಲ್ ಪ್ರಪಾತ. ಸೊ ಟರ್ನಿಂಗಲ್ಲಿ ಆ್ಯಂಡ್ ಕಾರ್ನರಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಮಾಡ್ಕೊಂಡು ಮಾಡಬೇಕು. ಇಲ್ಲಿ ಒಂಚೂರು ಸ್ಕಿಡ್ ಆಯಿತು ಅಂದರೆ ಡಾಮಾ ಅರ್ಥ ಆಯಿತು ಅನಿಸುತ್ತೆ. ಈ ಚಳಿಗೆ ಕೈಯೆಲ್ಲ ಫುಲ್ ನಂಬಾಗ್ಬಿಟ್ಟಿದೆ. ನೋಡಿ ನಿಮ್ಗೆ ಕಾಣಿಸಿರ್ಬೋದು ಎಷ್ಟು ಎತ್ತರವಾಗಿ ಸಕ್ಕತ್ತಾಗಿದೆ. ಸೊ ಅಲ್ಲಿ ಮೂವ್ ಆಗ್ತಿರೋ ಫಾಗು ಏನು ಸೈಗಾಗಿದೆ ಗುರು ಮುಳ್ಳಯ್ಯನಗಿರಿ. ಅದಕ್ಕೆ ಅನಿಸುತ್ತೆ ಹೇಳೋದು, ಮಾನ್ಸೂನಲ್ಲಿ ವೆಸ್ಟರ್ನ್ ಘಾಟ್ಸ್ ಇಸ್ ದ ಬೆಸ್ಟ್ ಡೆಸ್ಟಿನೇಷನ್ ಅಂತ. ನೋಡಿ ಘಾಟ್ ಸೈಕ್ ಬ್ರೋ, ಏನಿದೆ ಗುರು ವ್ಯೂ. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಲೆನ್ಸ್ ಕ್ಲೀನ್ ಮಾಡ್ತಾನೆ ಇದ್ದೀನಿ ಅವಾಗಿಂದ, ಬಟ್ ನೇಕೆಡ್ ಐಯಲ್ಲಿ ಮಾತ್ರ ನೋಡಿ ಏನು ಸೈಕ್ ಆಗಿದೆ ಬ್ರೋ. ನೋಡಿ ಸೀರಿಯಸ್ಲಿ ಫಾಗಿಗೆ ನಂಗೆ ಏನೂ ಕಾಣಿಸ್ತಿಲ್ಲ. ಅಲ್ಲಿ ಎಲ್ಲಿ ಬೆಟ್ಟ, ಎಲ್ಲಿ ನೀರು, ಏನೇನೋ ಕಾಣಿಸ್ತಿಲ್ಲ. ನೋಡಿ ವಾ ರೇ ವಾ, ಓ ಗಾಡ್. ಇಲ್ಲಿ ವ್ಯೂ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಏನೇನು ಅಲ್ವಾ ಗಾಯ್ಸ್, ಸೀರಿಯಸ್ಲಿ ಫಾಗ್ ನೋಡಿ ಹೆಂಗೆ ಬರ್ತಿದೆ ಅಲ್ಲಿ. ನೀವು ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ನೋಡಿ ಅಲ್ಲಿ ಮಧ್ಯದಲ್ಲಿ ಏನೋ ಒಂಥರ ರೆಸಾರ್ಟ್ ಥರ ಇದೆ, ಅಲ್ಲೊಂದು ಅಲ್ಲೊಂದು. ಆ ಫಾಗ್ ನೋಡಿ ಹೆಂಗೆ ಬರ್ತಿದೆ, ಫಾಗ್ ಹೆಂಗೆ ಬರ್ತಿದೆ ನೋಡು, ಮುಚ್ಕೊಂಡೇ ಬಿಡ್ತೀವಿ ಈಗ ಅದನ್ನು.
ಪಾಪ ಅಲ್ಲೂ ರೆಸಾರ್ಟ್ಸ್ ಇದೆ. ಸೊ ಎಲ್ಲ ಮುಚ್ಕೊಂಡಿದೆ, ಕಂಪ್ಲೀಟ್ಲಿ ಮುಚ್ಕೊಂತು ಇವಾಗ ಅದು. ಅದೇ ಸೈಕ್ ಕಾಸ್